ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತ ಚಂದನ ಮಂಥನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯದ ವಸ್ತು ಮೇ ಬಿಸಿಲು ಕೃಷಿಗೆ ಸವಾಲು. ರಾಜ್ಯದಲ್ಲಿ ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾ ಇದೆ. ಇದರಿಂದ ರೈತರ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತಾ ಇದೆ. ಬೆಳೆ ನಷ್ಟ ಇರಬಹುದು, ನೀರಿನ ಕೊರತೆ, ಜಾನುವಾರುಗಳಿಗೆ ಆರೋಗ್ಯದ ಸಮಸ್ಯೆ, ಹೀಗೆ ಹಲವು ಸವಾಲುಗಳು ರೈತರನ್ನ ಕಾಡ್ತಾ ಇದೆ. ಇದರ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ MN ತಿಮ್ಮೇಗೌಡ, ಪ್ರಾಧ್ಯಾಪಕರು, ಮುಖ್ಯಸ್ಥರು, ಕೃಷಿ ಹವಾಮಾನ ವಿಭಾಗ, ಕೃಷಿ ವಿದ್ಯಾಲಯ, ಬೆಂಗಳೂರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಮೊದಲನೇದಾಗಿ, ರಾಜ್ಯದಲ್ಲಿ ಉರಿ ಬಿಸಿಲು ಹೆಚ್ಚಾಗ್ತಾ ಇದೆ. ಈ ಬಿಸಿಲಿನ ತೀವ್ರತೆ ಕೃಷಿ ವಿಭಾಗಕ್ಕೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ? ಖಂಡಿತ. ಈಗ ಬಿಸಿಲು ಅಂತಕ್ಕಂಥದ್ದು ಯಾವುದೇ ಒಂದು ಜೀವಿ ಆದರೂ ಕೂಡ ತನಗೆ ಒಂದು ನಿರ್ದಿಷ್ಟವಾದ ಉಷ್ಣಾಂಶವನ್ನು ಹೊಂದಿರುತ್ತೆ. ಆ್ಯಕ್ಚುಲಿ ಅಂದರೆ ಅದು ತಡ್ಕೊಳ್ತಕ್ಕಂಥ ಒಂದು ಉಷ್ಣಾಂಶ ಇರುತ್ತೆ. ಆ ಉಷ್ಣಾಂಶ ಮಿತಿಯನ್ನು ದಾಟಿದಾಗ ಏನಾಗುತ್ತೆ, ಯಾವುದೇ ಬೆಳೆಗಳಾಗಲಿ ಅಥವಾ ಯಾವುದೇ ಜೀವಿನಲ್ಲಾದರೂ ಕೂಡ ಅದರ ಜೈವಿಕ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಹೆಚ್ಚಾ ಇರ್ತಕ್ಕಂಥ ತಾಪಮಾನ, ನಮ್ಮ ಮೇ ತಿಂಗಳಿನಲ್ಲಿ ಏನು ತಾಪಮಾನ ಹೆಚ್ಚುತ್ತಾ ಇದೆ, ಆ ತಾಪಮಾನದಿಂದ ನಮ್ಮ ಕೃಷಿ ಬೆಳೆಗಳ ಮೇಲೂ ಕೂಡ ಪರಿಣಾಮವನ್ನು ಖಂಡಿತ ನಾವು ನೋಡ್ಬೋದು. ಕೃಷಿ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತಂದಾಗ, ಸಾಮಾನ್ಯವಾಗಿ ಈಗ ನಾವು ನಮ್ಮ ಥರನೇ ಸಸ್ಯಗಳು ಕೂಡ ತಮ್ಮ ಜೈವಿಕ ಕ್ರಿಯೆಯನ್ನು ನಡೆಸ್ತಾ ಇರ್ತವೆ. ನಮಗೆ ಬಿಸಿಲು ತಾಪಮಾನ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮಿಂದ ಮೈಯಿಂದ ಬೆವರು ಬರ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗುತ್ತೆ. ಬೆವರು ಬರತಕ್ಕಂಥದ್ದು ಅಂತಂದರೆ ಗಿಡಗಳಿಂದ ಬಾಷ್ಪೀಕರಣ ಅಂತ ಹೇಳ್ತೀವಿ, ಟ್ರಾನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಅಂದರೆ ಹೀರ್ಕೊಂಡಂಥ ನೀರನ್ನು ಆವಿ ಮಾಡ್ತಕ್ಕಂಥ ಕ್ರಿಯೆಯನ್ನು ನಾವು ಬಾಷ್ಪೀಕರಣ ಅಂತ ಕರಿತೀವಿ. ಆ ಬಾಷ್ಪೀಕರಣದ ಪ್ರಮಾಣ ಜಾಸ್ತಿ ಆಗ್ತಾ ಇರುತ್ತೆ. ಬಾಷ್ಪೀಕರಣದ ಪ್ರಮಾಣ ಜಾಸ್ತಿ ಆದಾಗ ಏನಾಗುತ್ತೆ, ಗಿಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯಿಂದ ತೇವಾಂಶವನ್ನು ಹೀರ್ಕೋಬೇಕಾಗತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಹೀರ್ಕೋಬೇಕು ಅಂತಂದರೆ ಮಣ್ಣಿನಲ್ಲಿ ತೇವಾಂಶದ ಲಭ್ಯತೆ ಸಾಕಷ್ಟಿದ್ದರೂ ಕೂಡ ಇದ್ದಂಥ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಗಿಡಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ. ಈಗ ನನಗೆ ಬಾಯಾರಿಕೆ ಜಾಸ್ತಿ ಆಗ್ತಾ ಇದ್ದಾಗ ಜಾಸ್ತಿ ಶ್ರಮ ಮಾಡಬೇಕು, ಜಾಸ್ತಿ ನೀರು ಕುಡಿಬೇಕು ಅಂತಂದರೆ ಶ್ರಮ ಹಾಕಬೇಕಾಗತ್ತೆ. ಅದರ ಶ್ರಮ ಜಾಸ್ತಿ ಆದಾಗ ಇಳುವರಿಯ ಮೇಲೆ ಕುಂಠಿತ ಆಗತಕ್ಕಂಥದ್ದು ಒಂದು. ಎರಡನೇದು, ತಾಪಮಾನ ಹೆಚ್ಚಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬೆಳೆಗಳಲ್ಲಿ ಉಸಿರಾಟ ಕ್ರಿಯೆ ವೇಗವಾಗುತ್ತೆ. ಆ್ಯಕ್ಚುಲಿ ಉಸಿರಾಟ ಕ್ರಿಯೆ ವೇಗ ಆಗ್ತಕ್ಕಂಥದ್ದು ಅಂತಂದರೆ, ತಾನು ಉತ್ಪಾದನೆ ಮಾಡಿದಂಥ ಆಹಾರ ಏನಿರುತ್ತೆ, ಆ ಆಹಾರವನ್ನು ತನ್ನ ಎನರ್ಜಿ ಅಂದರೆ ತನ್ನ ಶಕ್ತಿಯನ್ನು ಹೊಂದಿಸ್ಕೊಳ್ಳೋದಕ್ಕೆ, ತನ್ನ ದೇಹವನ್ನು ಹೊಂದಾಣಿಕೆ ಮಾಡೋದಕ್ಕೆ ಖರ್ಚು ಮಾಡಬೇಕಾಗತ್ತೆ. ಆ್ಯಕ್ಚುಲಿ ಈಗ ಅಲ್ಲಿ 50 ಯೂನಿಟ್ಟು ಆಹಾರ ಉತ್ಪಾದನೆ ಆಯಿತು ಅಂದರೆ 20 ಯೂನಿಟ್ ಬಿಸಿಲು, ಸಾಮಾನ್ಯ ಸನ್ನಿವೇಶದಲ್ಲಿ 20 ಯೂನಿಟನ್ನು ಅದನ್ನು ಜೈವಿಕ ಕ್ರಿಯೆಗೆ ಬಳಸ್ಕೊಳ್ಳೋದಾದರೆ, ತಾಪಮಾನ ಜಾಸ್ತಿ ಆದಂಥ ಸಂದರ್ಭದಲ್ಲಿ 30 ಯೂನಿಟನ್ನು ಬೆಳೆಸ್ಕೋಬೇಕಾಗತ್ತೆ. ಇನ್ನು ಉಳ್ಕೊಳ್ತಕ್ಕಂಥದ್ದು 20 ಯೂನಿಟ್ ಮಾತ್ರ ನಮ್ಮ ಕಾಳಿನಲ್ಲಿ ಹೋಗಿ ಸಂಗ್ರಹಣೆ ಆಗ್ತಕ್ಕಂಥದ್ದು. ಹಾಗಾಗಿ ಬಿಸಿಲಿನ ತಾಪಮಾನ ಜಾಸ್ತಿ ಆದಾಗ ನೀರಿನ ಬೇಡಿಕೆ ಜಾಸ್ತಿ ಆಗ್ತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅದರ ಉಸಿರಾಟ ಕ್ರಿಯೆಯಿಂದ ನಿವ್ವಳ ಆಹಾರ ಶೇಖರಣೆ ಆಗ್ತಕ್ಕಂಥ ಪ್ರಮಾಣ ಕೂಡ ತಗ್ಗುತ್ತೆ. ಅದರಿಂದ ಇಳುವರಿಯ ಮೇಲೆ ಕುಂಠಿತ ಆಗುತ್ತೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಮೇ ತಿಂಗಳಿನಲ್ಲಿ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಿದರೆ, ಬಹುಶಃ ಕರ್ನಾಟಕ ರಾಜ್ಯ ಮಳೆಯಾಶ್ರಿತ ಪ್ರದೇಶ ಆಗಿದ್ದು, ನಾವು ಮುಂಗಾರು ಹಂತದಲ್ಲಿ ಹೆಚ್ಚಿನ ಬೆಳೆ ಪ್ರದೇಶವನ್ನು ಹೊಂದಿರತಕ್ಕಂಥವ್ರು. ನಮಗೆ ಬೇಸಿಗೆಯಲ್ಲಿ ಬರ್ತಕ್ಕಂಥ ಕೃಷಿ ಬೆಳೆಗಳ ಪ್ರಮಾಣ ಕಡಿಮೆ ಇರುತ್ತೆ ಸಾಮಾನ್ಯವಾಗಿ. ಕಾರಣ ಏನಪ್ಪ ಅಂತಂದರೆ, ಬೇಸಿಗೆ ಬರುವಂಥ ಟೈಮ್ನಲ್ಲಿ, ಮೇ ಬರುವಂಥ ಟೈಮ್ನಲ್ಲಿ ಬಹುತೇಕ ಬೆಳೆಗಳು ಕಟಾವಿನ ಹಂತದಲ್ಲಿ ಇರ್ತವೆ. ಅದನ್ನು ಬಿಟ್ಟರೆ ನೀರಾವರಿ ಪ್ರದೇಶದಲ್ಲಿ ಈಗ ಭತ್ತ ಅಂತಕ್ಕಂಥ ಕೃಷಿ ಬೆಳೆ, ಆಹಾರದ ಬೆಳೆ ಪ್ರಮುಖವಾಗಿ ಇರ್ತಕ್ಕಂಥ ಸಾಧ್ಯತೆ ಹೊಲದಲ್ಲಿರುತ್ತೆ. ಆ್ಯಕ್ಚುಲಿ ಒಂದು, ಈ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಕೃಷ್ಣ ಅಚ್ಚುಕಟ್ಟು ಪ್ರದೇಶದ ಒಂದು ಭಾಗದಲ್ಲಿ ಭತ್ತ ಈಗ ಒಂದು ಹೂವಾಡುವ ಹಂತದಿಂದ ಕಟಾವಿನ ಹಂತದವರೆಗೆ ವಿವಿಧ ಹಂತದಲ್ಲಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ಬೆಳೆಗಳಲ್ಲಿ ಇಳುವರಿ ಕುಂಠಿತ ಆಗ್ತಕ್ಕಂಥದ್ದು ಒಂದು. ಎರಡನೇದು, ಅದಕ್ಕಿಂತ ಹೆಚ್ಚಾಗಿ ನಮಗೆ ತೊಂದರೆ ಆಗ್ತಕ್ಕಂಥದ್ದು ಈ ಮೇನ ತಾಪಮಾನ ಅಂತಂದರೆ ತೋಟಗಾರಿಕೆ ಬೆಳೆಗಳು, ಅದರಲ್ಲೂ ಹಣ್ಣಿನ ಬೆಳೆಗಳು. ಬಹುಶಃ ಈಗ ನಮಗೆ ಗೊತ್ತಿದೆ, ಮಾವು ಈ ಹಂತದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಹಣ್ಣಿನ ಬೆಳೆ. ಆ್ಯಕ್ಚುಲಿ ಮಾವು ಇರ್ಬೋದು, ದ್ರಾಕ್ಷಿ ಇರ್ಬೋದು. ಮಾವು ಮತ್ತು ದ್ರಾಕ್ಷಿ ಅಥವಾ ಪೊಮಗ್ರನೇಟ್, ದಾಳಿಂಬೆನಲ್ಲಿರ್ಬೋದು, ಈ ಬೆಳೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಉಷ್ಣಾಂಶ ಜಾಸ್ತಿ ಆದಾಗ ಹಣ್ಣಿನ ಒಂದು ಭಾಗದಲ್ಲಿ ತೇವಾಂಶದ ಕೊರತೆ ಆದಾಗ ಏನಾಗುತ್ತೆ, ಹಣ್ಣು ಸೀಳೋದಕ್ಕೆ ಶುರುವಾಗುತ್ತೆ. ಆ್ಯಕ್ಚುಲಿ ಅದು ಒಂದು ಕಡೆ ಆದರೆ, ಎರಡನೇದು, ಆ ಒಂದು ಒತ್ತಡವನ್ನು ತಡಿಲಿಕ್ಕಾಗ್ದೇ ಗಿಡ ಏನು ಮಾಡುತ್ತೆ, ಒಂದಷ್ಟು ಹೂಗಳನ್ನು ಅಥವಾ ಒಂದಷ್ಟು ಕಾಯಿಗಳನ್ನು ಅಥವಾ ಒಂದಷ್ಟು ಹಣ್ಣುಗಳನ್ನು ಕೆಳಗಡೆ ಉದಿಸ್ಬಿಡುತ್ತೆ. ಆ್ಯಕ್ಚುಲಿ ಯಾಕಂದರೆ ನನಗೆ ಸಿದ್ಧವಾಗುವಂಥ ಆಹಾರ ಅಷ್ಟು ಸಾಕಾಗ್ತಾ ಇಲ್ಲ, ಎಲ್ಲ ಹಣ್ಣುಗಳಿಗೂ ಪೂರೈಕೆ ಮಾಡೋಕ್ಕೆ ಸಾಕಾಗ್ತಿಲ್ಲ ಅಂತಂದಾಗ ಗಿಡ ಒಂದಷ್ಟು ಹಣ್ಣುಗಳನ್ನು ಉದುರಿಸುತ್ತೆ. ಆ ರೀತಿಯಲ್ಲಿ ಹಣ್ಣಿನ ಇಳುವರಿ ಕಡಿಮೆ ಆಗ್ತಕ್ಕಂಥದ್ದು ಒಂದು. ಎರಡನೇದು, ಹಣ್ಣಿನ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ ಅಂತಂದೆ, ಅದು ಸೀಳುತ್ತೆ ಅಂತಕ್ಕಂಥದ್ದು. ಮೂರನೇದು, ಕೆಲವೊಂದು ಸಂದರ್ಭದಲ್ಲಿ ಇಲ್ಲಿ ರಸ ಇರುವಂಥ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ ಉಷ್ಣಾಂಶ ಜಾಸ್ತಿ ಆದಾಗ. ಯಾಕಂದರೆ ಗಿಡ ತೇವಾಂಶವನ್ನು ಜಾಸ್ತಿ ಈಸ್ಕೊಂಡು ಬಾಷ್ಪೀಕರಣದ ಮುಖಾಂತರ ನೀರನ್ನು ಹೊರ ಹಾಕುವಂಥ ಸಂದರ್ಭದಲ್ಲಿ ಆ ಒಂದು ಸೂಕ್ಷ್ಮ ಪರಿಸರ ಅಂತ ಹೇಳ್ತೀವಿ, ಮೈಕ್ರೋ ಕ್ಲೈಮೇಟ್ ಅಂತ. ಆ ಮೈಕ್ರೋ ಕ್ಲೈಮೇಟಲ್ಲಿ ತೇವಾಂಶ ಜಾಸ್ತಿ ಆದಾಗ
ಈ ರಸ ಹೀರುವಂಥ ಕೀಟಗಳ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕೂಡ ಗಿಡ ಜೈವಿಕ ಬಾಧೆಗೆ ಕೂಡ ಒಳಗಾಗೋದ್ರ ಜೊತೆಗೆ ಗಿಡ ಕಷ್ಟವನ್ನು ಅನುಸರಿಸೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಇನ್ನಿತರ ಬೆಳೆಗಳು ಅಂತ ಯೋಚನೆ ಮಾಡಿದರೆ ಬಾಳೆಹಣ್ಣಲ್ಲೂ ಕೂಡ ಈ ಒಂದು ಇಳುವರಿಯ ನಷ್ಟ ಮತ್ತು ಗುಣಮಟ್ಟದ ನಷ್ಟ ಆಗ್ತಕ್ಕಂಥದ್ದು ವಾಡಿಕೆ ಆಗುತ್ತೆ. ಮತ್ತು ಕೆಲವು ಬೆಳೆಗಳಲ್ಲಿ ಏನಾಗುತ್ತೆ, ಗಿಡಕ್ಕೆ ಬೇಕಾದಂಥ ತೇವಾಂಶ ಜಾಸ್ತಿ ಪೂರೈಕೆ ಮಾಡೋದಕ್ಕೋಸ್ಕರ ಹೀರ್ಕೊಂಡಂಥ ಸಂದರ್ಭದಲ್ಲಿ ತೇವಾಂಶ ಕಡಿಮೆ ಇದ್ಬಿಟ್ರೆ ಮಣ್ಣಲ್ಲಿ ಆವಾಗ ಗಿಡ ಒಣಗೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ನೀವು ಬೆಳೆ ಬಗ್ಗೆ ಹೇಳ್ತಾ ಇದ್ದಾಗ ಯಾವ್ಯಾವ ಬೆಳೆಗಳ ಮೇಲೆ ಇದ್ರ ಪರಿಣಾಮ ಬೀರುತ್ತೆ ಅನ್ನೋದ್ರ ಜೊತೆಗೆ ಇಂತಿಷ್ಟು ಬೆಳೆಗಳನ್ನ ಬೆಳೆಯುವಂತಹ ರೈತರಿಗೂ ಕೂಡ ಒಂದು ಮುನ್ನೆಚ್ಚರಿಕೆ ಕ್ರಮ ಇರಬೇಕು. ಅಂದ್ರೆ ಮುನ್ನೆಚ್ಚರಿಕೆವಾಗಿ ಏನೆಲ್ಲ ಮಾಡಬೇಕು ಅನ್ನೋ ಪ್ರಿಕಾಷನ್ಸ್ ಗಳನ್ನ ಅವ್ರು ತಗೊಳ್ಬೇಕು. ಸೊ ಯಾವ ರೀತಿಯಾಗಿ ಅವ್ರು ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕು ಬೆಳೆ ಒಣಗ್ತಾ ಇದೆ ಅನ್ನುವಂಥ ಟೈಮ್ನಲ್ಲಿ ಅಂತ? ಖಂಡಿತ ಈ ತಾಪಮಾನದಿಂದ ಬೆಳೆ ಒಣಗುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಬೆಳೆಗೆ ಅವಶ್ಯಕವಾದಂತ ತೇವಾಂಶವನ್ನ ಪೂರೈಕೆ ಮಾಡಲಿಕ್ಕೆ ನೀರನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನೀರಿನ ಬೇಡಿಕೆ ಎಷ್ಟಿರುತ್ತೋ ಆ ನೀರಿನ ಬೇಡಿಕೆಯನ್ನು ನಾವು ಪೂರೈಸೋದ್ರ ಮುಖಾಂತರ ಒಂದಷ್ಟು ಪ್ರಮಾಣದಲ್ಲಿ ಗಿಡದ ಮೇಲಿನ ಒತ್ತಡವನ್ನು ತಗ್ಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು. ಎರಡನೇದು, ನೀರಿನ ಕೊರತೆ ಇರತಕ್ಕಂಥ ರೈತ ಬಾಂಧವರು ಕೆಲವೊಂದು ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನೀರಿನ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳು ಅಂತಂದರೆ, ಮಣ್ಣನ್ನು ಯಾವಾಗಲೂ ಕೂಡ ತೆರೆದಿಟ್ಟರೆ ಸೂರ್ಯನ ಕಿರಣ ನೇರವಾಗಿ ಬೀಳೋದ್ರಿಂದ ನೀರು ಆವಿಯಾಗುವಂಥ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಮಣ್ಣಿನ ಮೇಲೆ ಆದಷ್ಟು ಒದಿಕೆಯನ್ನು ಹಾಕ್ತಕ್ಕಂಥದ್ದು ಬಹಳ ಸೂಕ್ತ. ಒದಿಕೆಯನ್ನು ಯಾವುದರಿಂದ ಹಾಕ್ಬೋದು? ತನ್ನ ತೋಟದಲ್ಲಿ ದೊರೀತಾ ಇರ್ತಕ್ಕಂಥ ಯಾವುದೇ ಸಾವಯವ ವೇಸ್ಟ್ ಇದ್ರೂ ಕೂಡ, ಕಚ್ಚಾ ವಸ್ತುಗಳಿದ್ರೂ ಕೂಡ, ಅಂದರೆ ಎಲೆ, ಮುಟ್ಟು, ಸೊಪ್ಪು, ತರಗು ಏನಿರುತ್ತೆ ಅದನ್ನೆಲ್ಲನೂ ಭೂಮಿ ಮೇಲೆ ಒದಿಕೆ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಬೇರಿನ ವಲಯ ಇರುತ್ತಲ್ಲ, ಬೆಳೆಯ ಬೇರಿನ ವಲಯ ಇರುತ್ತಲ್ಲ, ಈ ಮಾವಿನ ತೋಟ ತಗೊಂಡ್ರೆ ಅದರ ಬುಡ ಇರುತ್ತಲ್ಲ, ಬುಡದ ಸುತ್ತ ನಾವು ಒದಿಕೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ. ಒದಿಕೆ ಆಗ್ತಾಗ ಏನಾಗುತ್ತೆ, ಮಣ್ಣಿನಲ್ಲಿ ತೇವಾಂಶದ ಸಂರಕ್ಷಣೆ ಆಗ್ತಕ್ಕಂಥದ್ದು ಒಂದು ಕಡೆ ಆದರೆ, ಎರಡನೇದು ಆ ಒಂದು ಪ್ರದೇಶದ ಉಷ್ಣಾಂಶವನ್ನು, ಮಣ್ಣಿನ ಉಷ್ಣಾಂಶವನ್ನು ತಂಪಾಗಿಸೋದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ತಂಪಾಗಿರುತ್ತೆ ಅಂತಂದಾಗ ಬೇರು ತನ್ನ ಜೈವಿಕ ಕ್ರಿಯೆಯನ್ನು ಸದೃಢವಾಗಿ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಒದಿಕೆಯನ್ನು ಹಾಕ್ತಕ್ಕಂಥದ್ದಕ್ಕೆ ಅನುಸರಿಸ್ಬೋದು. ಎರಡನೇದು, ಇಲ್ಲ ನನ್ನ ಹತ್ರ ವೇಸ್ಟ್ ಪದಾರ್ಥಗಳು ಸಿಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಅಟ್ಲೀಸ್ಟ್ ಆ ಬುಡದ ಭಾಗದಲ್ಲಿ ನಾವು ಈ ಹೆಸರೆಲೆ ಗೊಬ್ಬರಗಳು ಅಂತ ಹೇಳ್ತೀವಲ್ಲ, ಚಂಬೆ ಇರ್ಬೋದು ಅಥವಾ ಉರುಳಿ ಇರ್ಬೋದು, ಅವರೇ ಇರ್ಬೋದು, ಅಲಸಂದೆ ಇರ್ಬೋದು, ಈ ಥರದ ಗಿಡಗಳನ್ನು ನಾವು ಚೆಲ್ಬಿಟ್ಟು ಆ ಹಸಿರು ಒದಿಕೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಗಿಡ ಬೆಳೆದ್ಬಿಟ್ಟು ಆ ಒಂದು ಸುತ್ತ ಮಣ್ಣಿನ ಮೇಲೆ ಹರಡ್ಕೋತು ಅಂತಂದರೆ, ಹರಡ್ಕೊಂಡಿಂಥ ಮಣ್ಣಿನಲ್ಲಿ ಆ ಒಂದು ಸೂಕ್ಷ್ಮ ಪ್ರದೇಶದ ತಂಪಾಗಿರೋದಕ್ಕೆ ಅನುಕೂಲ ಆಗುತ್ತೆ. ಆ್ಯಕ್ಚುಲಿ ತಂಪಾದಂಥ ಸಂದರ್ಭದಲ್ಲಿ ಬೇರು ತನ್ನ ಕ್ರಿಯೆಯನ್ನು ಸದೃಢವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದಾಗುತ್ತೆ. ಮೂರನೇ ಕ್ರಿಯೆಯನ್ನು ನಾವು ರೈತ ಬಾಂಧವರು ಅನುಸರಿಸಬೇಕಾಗಿರ್ತಕ್ಕಂಥದ್ದು ಅಂದರೆ ಪೋಷಕಾಂಶಗಳ ನಿರ್ವಹಣೆ. ನಾವು ಯಾವುದೇ ನಮಗೆ ಆದರೂ ಕೂಡ ಆಹಾರ ಬೇಕು, ಪೋಷಕಾಂಶ ಬೇಕು. ಅದೇ ಥರ ಗಿಡಗಳಲ್ಲಿಗೂ ಕೂಡ 16 ಪೋಷಕಾಂಶಗಳು ಬೇಕಾಗ್ತವೆ. ಆ 16 ಪೋಷಕಾಂಶಗಳಲ್ಲಿ ಈ ಥರದ ವೈಪರೀತ್ಯಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ನೀಡುವಂಥ ಒಂದು ಪೋಷಕಾಂಶ ಅಂದರೆ ಪೊಟ್ಯಾಷ್ ಅಂತಕ್ಕಂಥ ಪೋಷಕಾಂಶ. ಈ ಪೊಟ್ಯಾಷನ್ನು ಇರ್ತಕ್ಕಂಥ ಪೋಷಕಾಂಶವನ್ನು ರೈತ ಬಾಂಧವರು ಬೆಳೆಗೆ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಪೋಷಕಾಂಶವನ್ನು ಪೂರೈಸೋದಕ್ಕೆ ಒತ್ತಡ ಕೊಡಬೇಕಾಗತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಗಿಡಕ್ಕೆ ಕೊಡುತ್ತೆ, ಬರ ನಿರೋಧಕ ಶಕ್ತಿಯನ್ನು ಗಿಡಕ್ಕೆ ಕೊಡುತ್ತೆ, ಮತ್ತು ಉಷ್ಣಾಂಶದ ತಾಪಮಾನದ ಏರಿಳಿತ ಏನಿದೆ ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪೊಟ್ಯಾಷಿಯಂ ಗೊಬ್ಬರದ ಪೂರೈಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಒಂದು ನೀವು ಬೆಳೆಗಳ ಬಗ್ಗೆ ಮತ್ತೆ ಅದಕ್ಕೆ ಈ ಶಾಖ ಬಂದಂತಹ ಸಮಯದಲ್ಲಿ ಹೆಂಗೆ ಒಣಗುತ್ತೆ, ರೈತರು ಹೇಗೆ ಮುನ್ನೆಚ್ಚರಿಕೆ ಕ್ರಮ ಅಂತ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ ಜಾನುವಾರುಗಳ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಅದಕ್ಕೆ ಆರೋಗ್ಯದ ಸಮಸ್ಯೆ ಇರ್ಬೋದು, ನೀರಿನ ಕೊರತೆ ಉಂಟಾಗ್ತಾ ಇದೆ. ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ, ಅದಕ್ಕೆ ಪ್ರಮುಖ ಕಾರಣಗಳು ಏನು ಅಂತ ಹೇಳಿ? ಖಂಡಿತ ಈ ರಾಸುಗಳಲ್ಲೂ ಕೂಡ ಈ ಹೆಚ್ಚಿನ ತಾಪಮಾನ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವುಗಳ ಉಸಿರಾಟ ಕ್ರಿಯೆ ಕೂಡ ಜಾಸ್ತಿ ಆಗುತ್ತೆ. ಆಕ್ಚುಲಿ ಉಸಿರಾಟ ಕ್ರಿಯೆ ಆದಾಗ ನಾವು ಅನ್ರೆಸ್ಟ್ ಆಗ್ತೀವಿ ಅಥವಾ ಸುಸ್ತಾಗುವಂತ ಪರಿಸ್ಥಿತಿ ನಾವು ಯಾವ ರೀತಿ ಆಗುತ್ತೋ ಅದೇ ತರದ ಒಂದು ಸುಸ್ತಾಗುವಂತ ಪ್ರಕ್ರಿಯೆ ರಾಸುಗಳಲ್ಲಿ ಬರುತ್ತೆ. ಎರಡನೇದು, ರಾಸುಗಳಿಗೆ ಈ ಸಂದರ್ಭದಲ್ಲಿ ಆಗ್ತಕ್ಕಂಥ ಮತ್ತೊಂದು ಪ್ರಾಬ್ಲಮ್ ಅಂತಂದ್ರೆ ಇಲ್ಲಿ ಮೇವಿನ ಕೊರತೆ ಆಗುತ್ತೆ. ಕೃಷಿಯಲ್ಲಿ ಮೇವಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಮೇವಿನ ಉತ್ಪಾದನೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಆಹಾರದ ಪೋಷಕಾಂಶದ ಬೇಡಿಕೆ ರಾಸುಗಳಲ್ಲಿ ಜಾಸ್ತಿ ಇರುತ್ತೆ. ಮೇವಿನ ಕೊರತೆಯಿಂದ ಅದರ ಬೆಳವಣಿಗೆ ಕೂಡ ಕುಂಠಿತ ಆಗುವಂಥ ಸಾಧ್ಯತೆ ಇರುತ್ತೆ ಆ್ಯಕ್ಚುಲಿ. ಸೊ ಈ ಎರಡೂ ಕಾರಣದಿಂದ ಇದ್ರ ಜೊತೆಗೆ ಯಾವುದೇ ಒಂದು ರಾಸು ಈ ಥರದ ವೈಪರೀತ್ಯಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ರೋಗ ಬಾಧೆಗೆ ತುತ್ತಾಗ್ತಕ್ಕಂಥದ್ದು ಸಾಮಾನ್ಯ ಆಗುತ್ತೆ. ಯಾಕೆಂತಂದರೆ ನನ್ನ ಜೈವಿಕ ಕ್ರಿಯೆ ಕೆಲಸ ಸುಸ್ತಾದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಬಾಹ್ಯ ಜೀವಿ ನನ್ನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂದರೆ ನಾನು ಈಸಿಯಾಗಿ ಅದಕ್ಕೆ ತುತ್ತಾಗ್ತೀನಿ ಆ್ಯಕ್ಚುಲಿ.
ಸೊ ಹಾಗಾಗಿ ರೋಗಗಳಿಗೆ ತುತ್ತಾಗುವಂಥ ಸಾಧ್ಯತೆ ಕೂಡ ರಾಸುಗಳಲ್ಲಿ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಸಂದರ್ಭವಾಗಿರುತ್ತೆ. ಮೊದಲ ಚಿಕಿತ್ಸೆ ಯಾವ ರೀತಿಯಾಗಿರಬೇಕು ಅಂತ ಹೇಳಿ? ಖಂಡಿತ. ಸೊ ಒಂದು ಉಷ್ಣಾಂಶದ ಬಾಧೆಯಿಂದ ಈ ಒಂದು ವೈಪರೀತ್ಯಗಳು ಅಥವಾ ಈ ಒಂದು ಸಂಕಷ್ಟವನ್ನ ರಾಸುಗಳು ಅನುಭವಿಸ್ತಾ ಇರೋದ್ರಿಂದ ಆದಷ್ಟು ಉಷ್ಣಾಂಶವನ್ನು ತಗ್ಗುವಂಥ ಕೆಲಸಗಳಿಗೆ ರೈತ ಬಾಂಧವರು ಹೆಚ್ಚಿನ ಗಮನ ಕೊಡಬೇಕು. ಉಷ್ಣಾಂಶ ತಗ್ಸೋದು ಅಂದರೆ ಯಾವ ರೀತಿ ಮಾಡ್ಬೋದು? ಒಂದು ಸಾಮಾನ್ಯವಾಗಿ ನಮ್ಮ ದನಕರುಗಳನ್ನು ಸಾಕುವಂಥ ಕೊಟ್ಟಿಗೆ ಅಂತ ಏನು ಕರಿತೀವಿ, ಆ ಕೊಟ್ಟಿಗೆನಲ್ಲಿ ಮೊದಲು ಗಾಳಿ ಆಡುವಂತೆ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಗಾಳಿ ಆಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿ ಉತ್ಪಾದನೆ ಆದಂಥ ಬಿಸಿಯಾದಂಥ ಗಾಳಿ ಆ ತಂಪಾದ ಗಾಳಿಯ ಜೊತೆಯಲ್ಲಿ ಬೆರೆತು ಆ ಒಂದು ವಾತಾವರಣ ತಂಪಾಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ಸುತ್ತ ಕಿಟಕಿಗಳನ್ನು ತೆಗೆಯೋದ್ರ ಮುಖಾಂತರ ಗಾಳಿ ಆಡೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಎರಡನೇದು ಫ್ಯಾನ್ಗಳನ್ನು ಹಾಕ್ತಕ್ಕಂಥದ್ದು. ಈಗ ನಾವಾದ್ರೂ ಕೂಡ ಸೆಕೆ ಆದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರಾದರೆ ಫ್ಯಾನ್ ಹಾಕೋತೀವಿ ಅಥವಾ AC ಹಾಕುವಂಥ ಸಂದರ್ಭಕ್ಕೂ ಕೂಡ ಈಗ ಆಲ್ರೆಡಿ ದೂಡ್ತಾ ಇದ್ದೀವಿ ನಾವು ಆ್ಯಕ್ಚುಲಿ. ಸೊ ಇಲ್ಲಿ ದನಕರುಗಳಿಗೂ ಕೂಡ ಕೊಟ್ಟಿಗೆನಲ್ಲಿ ಫ್ಯಾನ್ಗಳನ್ನ ಅಳವಡಿಸೋದ್ರ ಮುಖಾಂತರ ಸ್ವಲ್ಪ ತಂಪನ್ನು ಮಾಡ್ಕೊಡೋದಕ್ಕೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು ಭಾಳ ಸೂಕ್ತ ಆಗುತ್ತೆ. ಮೂರನೇದು, ಈ ಗೋಣಿ ಚೀಲಗಳನ್ನು ನೀರಿನಲ್ಲಿ ನೆನೆಸಿ ಅದರ ಮೈ ಮೇಲೆ ಹಾಕ್ತಕ್ಕಂಥದ್ದಕ್ಕೆ ಎತ್ತಿನ ಒತ್ತನ್ನು ಕೊಟ್ಟರೆ ಅದರ ದೇಹದ ಉಷ್ಣಾಂಶವನ್ನು ಅದು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ದೇಹದ ಉಷ್ಣಾಂಶ ಕಾಪಾಡ್ಕೊಂಡಾಗ ಈ ಎಲ್ಲ ಬಾಧೆಗೆ ತುತ್ತಾಗುವಂಥ ಸಾಧ್ಯತೆ ಕಡಿಮೆ ಆಗುತ್ತೆ ಆ್ಯಕ್ಚುಲಿ. ಸೊ ಆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಮತ್ತು ನಾಲ್ಕನೇದು, ರೈತ ಬಾಂಧವರು ರಾಸುಗಳಲ್ಲಿ ಅನುಸರಿಸಬೇಕಾಗಿರ್ತಕ್ಕಂಥದ್ದು ಮೇವಿನ ಪೂರೈಕೆ ಆ್ಯಕ್ಚುಲಿ. ಯಾಕೆಂದರೆ ನಮಗೆ ಬೇಸಿಗೆನಲ್ಲಿ ಆಹಾರದ ಬೇಡಿಕೆ ಜಾಸ್ತಿ ಇರೋ ಕಾರಣದಿಂದ ಮೇವಿನ ಉತ್ಪಾದನೆ ಕಡಿಮೆ ಆಗೋದ್ರಿಂದ ಆದಷ್ಟು ಎಷ್ಟು ಪ್ರಮಾಣದಲ್ಲಿ ಹಸಿರು ಮೇವನ್ನು ನಾವು ರಾಸುಗಳಿಗೆ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ರಾಸುಗಳಿಗೆ ಹಸಿರು ಮೇವನ್ನು ಪೂರೈಕೆ ಮಾಡಿ. ಹಸಿರು ಮೇವು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಒಣ ಮೇವಿದ್ರೆ, ಒಣ ಮೇವಿನ ಲಭ್ಯತೆ ಇದ್ದರೆ ಒಣ ಮೇವಿನ ಕೊಡುವುದರ ಜೊತೆಗೆ ನಮಗೆ ಕಾನ್ಸಂಟ್ರೇಟೆಡ್ ಫೀಡ್ಸ್ ಅಂತ ಕರಿತೀವಿ. ಈಗ ಫೀಡ್ಗಳಿರ್ಬೋದು, ಹಿಂಡಿಗಳಿರ್ಬೋದು, ಬೂಷ ಇರ್ಬೋದು. ಸೊ ಈಗ ನನಗೆ ಮೇವನ್ನು ಕೊಡ್ತಕ್ಕಂಥ ಪ್ರಮಾಣ ಕಡಿಮೆ ಆದಾಗ ಅದೆಷ್ಟು ಕಡಿಮೆ ಆಗಿದ್ದೋ ಅದು ಪ್ರಮಾಣಕ್ಕೆ ಪೂರಕವಾಗಿ ನಾವು ಈ ರೀತಿಯ ಕಾನ್ಸಂಟ್ರೇಟೆಡ್ ಫುಡ್ಸನ್ನು ಜಾಸ್ತಿ ಪ್ರಮಾಣದಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಮಾಡೋದ್ರ ಮುಖಾಂತರ ಆ ಒಂದು ಬ್ಯಾಲೆನ್ಸ್ ಅಥವಾ ಸಮತೋಲನವನ್ನು ಕಾಪಾಡೋದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇದ್ರ ಜೊತೆಗೆ ಮೇವಿನ ಕೊರತೆಯನ್ನು ನೀಗಿಸೋದಕ್ಕೆ ನಾವೇನೋ ಕಾನ್ಸಂಟ್ರೇಟ್ ಫೀಡ್ಸ್ ಅಂತ ಹೇಳ್ಬಿಟ್ವಿ. ಈಗ ಹಾಲು ಕೊಡ್ತಾ ಇರ್ತಕ್ಕಂಥ ಹಸು ಆದರೆ ಅದರಿಂದ ಆದಾಯ ಬರ್ತಾ ಇರುತ್ತೆ, ರೈತ ಬಾಂಧವರು ಅದು ಕೊಡೋದಕ್ಕೆ ಯಾವುದೇ ಯೋಚನೆ ಮಾಡೋದಿಲ್ಲ. ಈಗ ಹಾಲು ಕೊಡದೇ ಇರ್ತಕ್ಕಂಥ ರಾಸುಗಳಿಗೆ ಅಂತ ಯೋಚನೆ ಮಾಡಿದಾಗ ಸೊ ಪರ್ಯಾಯವಾಗಿ ನಾವೇನಾದರೂ ಮಾಡಬೇಕಾಗುತ್ತೆ. ಪರ್ಯಾಯವಾಗಿ ಏನು ಮಾಡ್ಬೋದು? ಈಗ ಉದಾಹರಣೆಗೆ ನಾವು ಹಿಂದೆ ಏನು ಮಾಡ್ತಾ ಇದ್ವಿ, ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ದವಸ ಧಾನ್ಯಗಳನ್ನ ನೀರಿನಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನ ಆಡಿಸ್ಬಿಟ್ಟು ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡ್ತಾ ಇದ್ವಿ ಆ್ಯಕ್ಚುಲಿ. ಬಟ್ ಇತ್ತೀಚೆಗೆ ಕಾನ್ಸಂಟ್ರೇಟೆಡ್ ಫೀಡ್ಸ್ ಬಂದಮೇಲೆ ಆ ಒಂದು ಕಲ್ಚರ್ ಎಲ್ಲ ಸಂಸ್ಕೃತಿ ಎಲ್ಲ ನಿಂತೋಗ್ತಾ ಇದೆ. ಸೊ ನಮ್ಮಲ್ಲಿ ವೇಸ್ಟ್ ಕಾಳು ಕಡ್ಡಿಗಳಿದ್ರೆ ಅವುಗಳನ್ನು ನೆನೆ ಹಾಕೋದ್ರ ಮುಖಾಂತರ ನೆನೆ ಹಾಕಿ ಸ್ವಲ್ಪ ರುಬ್ಬಿಟ್ಟು ಕೊಡೋದಾದರೆ ಅದು ಕೂಡ ಒಂದು ಕಾನ್ಸಂಟ್ರೇಟೆಡ್ ಫೀಡ್ ಆಗುತ್ತೆ. ಅದು ಲೋಕಲ್ ಫೀಡ್ ಆಗೋದ್ರಿಂದ ರೈತನಿಗೆ ಖರ್ಚು ಕಮ್ಮಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಒಂದು ನೀವು ಹೇಳುವಾಗ ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಗೆ ಕೊಡ್ತಾ ಇದ್ರಿ, ಈಗಿನ ಕಾಲದಲ್ಲಿ ಹೆಂಗೆ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ ಈಗಿನ ಯಂತ್ರ ರೈತರಿಗೆ ಎಷ್ಟು ಸಹಾಯ ಮಾಡ್ತಾ ಇದೆ, ಎಷ್ಟು ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ? ಹೌದು, ಖಂಡಿತ. ಈಗ ಯಂತ್ರಗಳು ಕೂಡ ಸಾಕಷ್ಟು ಬಂದಿದ್ದಾವೆ. ಯಂತ್ರಗಳು ಅಂತ ತೆಗೆದುಕೊಳ್ಳೋದಾದ್ರೆ ಹಿಂದೆ ನಾವು ಒಂದು ಹುಲ್ಲನ್ನು ಕಟ್ ಮಾಡೋದ್ರಿಂದ ಪ್ರಾರಂಭ ಆಗುತ್ತೆ. ಒಂದು ಹುಲ್ಲನ್ನು ಕಟ್ ಮಾಡಬೇಕಾದ್ರೂ ಕೂಡ ನಾವೇನು ಮಾಡ್ತೀವಿ, ಕುಡುಗೋಲನ್ನ ತಗೊಂಡು ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ಆಮೇಲೆ ನಾವು ಮೇಯಿಸ್ತಾ ಇದ್ವಿ. ಈಗೆಲ್ಲ ಅದನ್ನ ಫಾಡರ್ ಚಾಪರ್ ಅಂತ ಬಂದ್ಬಿಟ್ಟಿದೆ. ಅದನ್ನ ಪುಡಿ ಮಾಡಿ ಇಟ್ಬಿಡುತ್ತೆ. ರಾಸುಗಳು ಈಸಿಯಾಗಿ ಅದನ್ನ ಸೇವಿಸೋದಕ್ಕೆ ಅನುಕೂಲ ಆಗುವಂಥ ಸಾಧನಗಳು ಕೂಡ ಬಂದಿದ್ದಾವೆ. ಒಂದು. ಎರಡನೇದು ರುಬ್ಬುವಂಥ ಯಂತ್ರಗಳು. ನಾವೆಲ್ಲ ಒಳಕಲ್ಲಿನಲ್ಲಿ ಆ ಕಲ್ಲೆಲ್ಲ ಆಡ್ಕೊಂಡು ನಾವು ಕೊಡ್ತಕ್ಕಂಥ ಸಂಸ್ಕೃತಿನಲ್ಲಿದ್ವಿ. ಈಗೆಲ್ಲ ಆಟೋಮೆಟಿಕ್ ಆಗಿ ರುಬ್ಬಿ ಕೊಡುವಂಥ ಯಂತ್ರಗಳು ಕೂಡ ಲಭ್ಯತೆ ಇದ್ದಾವೆ. ಆ ನಿಟ್ಟಿನಲ್ಲಿ ಅದನ್ನ ಮಾಡ್ಕೊಳ್ತಕ್ಕಂಥದ್ದು ಕೂಡ ಆಗುತ್ತೆ ಆ್ಯಕ್ಚುಲಿ. ಇದರ ಜೊತೆಗೆ ಈಗ ಹಾಲು ಕರಿಯೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ನಮಗೆ ಈವನ್ ಫ್ಯಾನ್ಗಳು ಕೂಡ ಅಥವಾ ಈವನ್ ಮಿಸ್ಟನ್ನು ಮಾಡ್ತಕ್ಕಂಥ ಕೂಲರ್ಸು ಕೂಡ ಸಾಕಷ್ಟು ಬಂದಿದ್ದಾವೆ. ಆ ಥರದ ಯಂತ್ರಗಳನ್ನ ಬಳಸ್ಕೊಳ್ಳಿಕ್ಕೂ ಕೂಡ ರೈತ ಬಾಂಧವರಿಗೆ ಸಾಧ್ಯತೆ ಇದೆ. ಸೊ ಆ ರೀತಿಯಲ್ಲಿ ಯಂತ್ರಗಳನ್ನ ಮಾಡಿಸೋದಕ್ಕೆ. ಇದ್ರ ಜೊತೆಗೆ ನಾವು ರಸಮೇವು ಅಂತ ಕರಿತೀವಿ ಆ್ಯಕ್ಚುಲಿ. ಹೈಡ್ರೋಪೋನಿಕ್ಸ್ ಅಂತಕ್ಕಂಥ ಒಂದು ಸಾಧನ ಇರುತ್ತೆ. ಆ ರಸಮೇವು ಅಂದರೆ ಏನಪ್ಪ ಅಂತಂದರೆ, ನಾವ್ಯಾವ ರೀತಿ ಮೊಳಕೆ ಕಾಳನ್ನು ನಾವು ಪೋಷಕಾಂಶ ಭರಿತ ಆಹಾರವಾಗಿ ನಾವು ಸೇವಿಸ್ತೀವೋ, ಇಲ್ಲೂ ಕೂಡ ಅಲ್ಲಿರ್ತಕ್ಕಂಥ ರೈತನಲ್ಲಿರ್ತಕ್ಕಂಥ ವೇಸ್ಟ್ ಕಾಳುಗಳನ್ನ, ದವಸ ಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿಬಿಟ್ಟು ಮೊಳಕೆ ಬರೆಸ್ತಕ್ಕಂಥದ್ದು. ಮೊಳಕೆ ಬಂದ್ಬಿಟ್ಟು 3 ರಿಂದ 4 ಇಂಚು ಎತ್ತರಕ್ಕೆ ಸಸಿ ಬೆಳೆದಂಥ ಸಂದರ್ಭದಲ್ಲಿ ನಾವು ರಾಸುಗಳಿಗೆ ರಸಮೇವಾಗಿ ಕೊಡಲಿಕ್ಕೆ ಕೂಡ ಸಾಧ್ಯತೆ ಇದೆ. ಆ ರಸಮೇವಿಗೆ ಹೈಡ್ರೋಪೋನಿಕ್ಸ್ ಅಂತಕ್ಕಂಥ ಯೂನಿಟ್ಗಳು ಕೂಡ ಲಭ್ಯತೆ ಇದಾವೆ, ಮಾರ್ಕೆಟಲ್ಲಿ ಕಮರ್ಷಿಯಲಿ ಸಿಗ್ತಾ ಇದ್ದಾವೆ. ಒಂದು ರೈತರು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅನ್ನೋದ್ರ ಜೊತೆಗೆ ಈ ಯಂತ್ರದ ಒಂದು ಭಾಗ ಆದರೆ, ಮತ್ತೊಂದು ಈ ರೀತಿ ಮೇವಿಲ್ಲ, ನೀವು ಹೇಳ್ತಾ ಇದ್ರಿ ಬಿಸಿಲು ಎಷ್ಟು ತೀವ್ರತೆ ಪಡ್ಕೊಳ್ತಾ ಇದೆ ಅಂತ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳು ಕೂಡ ಇದೆ. ಅದು ರೈತರಿಗೆ ನಿಜವಾಗ್ಲೂ ತಲುಪ್ತಾ ಇದೆಯಾ ಅಂತ ಹೇಳಿ? ಖಂಡಿತ.
ಈ ಸರ್ಕಾರದ ಯೋಜನೆಗಳು ಬಂದಾಗ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಕೃಷಿನಲ್ಲಿ ಮೇ ತಿಂಗಳ ಈ ಒಂದು ತಾಪಮಾನದ ಹೆಚ್ಚಳದ ಸನ್ನಿವೇಶದಲ್ಲಿ ಹೊಂದಾಣಿಕೆಯನ್ನು ಮಾಡೋದಕ್ಕೆ ಅಂದರೆ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಇದೆ, ಹವಾಮಾನ ಚತುರ ಕೃಷಿ ಅಂತ ಏನೋ ಒಂದು ತಂತ್ರಜ್ಞಾನವನ್ನು ಹೇಳ್ತೀವಿ, ಅದನ್ನು ಪೂರೈಕೆ ಮಾಡಲಿಕ್ಕೆ ಸಾಕಷ್ಟು ತಂತ್ರಜ್ಞಾನಗಳನ್ನ ರೈತ ಬಾಂಧವರಿಗೆ ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ಕೊಡ್ತಾ ಇರತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ನೆನೆಸ್ಕೊಳ್ಳೋದಾದ್ರೆ, ಒಂದು ಕೃಷಿಗೆ ಬಂದಾಗ ಕೃಷಿ ಭಾಗ್ಯ ಯೋಜನೆ ಅಂತಕ್ಕಂಥ ಯೋಜನೆ ಅಡಿನಲ್ಲಿ ಈ ಕೃಷಿ ಹೊಂಡಗಳನ್ನು ಮಾಡಿಕೊಂಡು ನೀರನ್ನು ಸಂರಕ್ಷಣೆ ಮಾಡಿಕೊಂಡಿದ್ದು, ಬೆಳೆಗೆ ತೇವಾಂಶ ಕೊರತೆಯಾದಂಥ ಸಂದರ್ಭದಲ್ಲಿ ಆ ನೀರನ್ನು ಸಂರಕ್ಷಣಾತ್ಮಕ ನೀರಾವರಿಯಾಗಿ ಪೂರೈಸಲಿಕ್ಕೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ 75ರಿಂದ 90% ಸಬ್ಸಿಡಿಯನ್ನು ವಿವಿಧ ರೈತರಿಗೆ ಕೊಡುವುದರ ಮುಖಾಂತರ ಕೃಷಿ ಭಾಗ್ಯ ಯೋಜನೆಯನ್ನು ಜಾರಿನಲ್ಲಿ ತಂದಿದೆ. ಸೊ ಆ ಒಂದು ಯೋಜನೆಯನ್ನು ಬಳಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಖಂಡಿತ ರೈತ ಬಾಂಧವರಿಗೆ ಈ ಒಂದು ಯೋಜನೆಯನ್ನು ಹತ್ತಿರದ ಕೃಷಿ ರೈತ ಸಂಪರ್ಕ ಕೇಂದ್ರಗಳನ್ನು ಭೇಟಿ ಮಾಡೋದ್ರ ಮುಖಾಂತರ ಆ ಯೋಜನೆಯ ಫಲವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಎರಡನೇದು, ನೀರಿನ ಕೊರತೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಅಂತರ್ಜಲ ಅಭಿವೃದ್ಧಿಗೆ ಯೋಜನೆ ಪೂರಕವಾಗುವಂತೆ ಈ ಮನರೇಗಾ ಅಂತಕ್ಕಂಥ ಒಂದು ಯೋಜನೆ ಏನಿದೆ, ಅದರಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ತಂತ್ರಜ್ಞಾನಗಳು, ಅಂತರ್ಜಲವನ್ನು ಅಭಿವೃದ್ಧಿ ಮಾಡುವಂಥ ತಂತ್ರಜ್ಞಾನಗಳಿಗೆ ಸಾಕಷ್ಟು ಯೋಜನೆಯನ್ನ ಗ್ರಾಮ ಪಂಚಾಯಿತಿಯ ಮುಖಾಂತರ ರೈತ ಬಾಂಧವರಿಗೆ ತಲುಪಿಸುವಂಥ ಕಾರ್ಯಗಳು ನಡೀತಾ ಇದ್ದಾವೆ. ಸೊ ಆ ಯೋಜನೆಗಳನ್ನು ಸದುಪಯೋಗ ಪಡಿಸ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಮತ್ತೆ ಮೂರನೇದು, ಹೈನುಗಾರಿಕೆಗೆ ಬಂದಾಗ, ರಾಸುಗಳ ವಿಚಾರಕ್ಕೆ ಬಂದಾಗ ಸಾಕಷ್ಟು ಯೋಜನೆಗಳು ಸರ್ಕಾರದ ಮಟ್ಟದಲ್ಲಿದ್ದಾವೆ. ಪಶುಪಾಲನಾ ಇಲಾಖೆಯನ್ನು ತಾವು ಭೇಟಿ ಮಾಡಿದ್ರೆ, ಒಂದು, ರಾಸುಗಳಿಗೆ ಬೇಕಾಗಿರ್ತಕ್ಕಂಥ ವ್ಯಾಕ್ಸಿನೇಷನ್ ಅಂತ ಏನು ಕರಿತೀವಿ, ಆ ವ್ಯಾಕ್ಸಿನೇಷನ್ ಅನ್ನ ಉಚಿತವಾಗಿ ಕೊಡುವಂಥ ಸೌಲಭ್ಯಗಳು ಪಶುಪಾಲನಾ ಇಲಾಖೆಯಿಂದ ಲಭ್ಯತೆ ಇದ್ದಾವೆ. ಒಂದು. ಎರಡನೇದು, ಮಿನರಲ್ ಮಿಕ್ಸ್ಚರ್ ಅಂತ ನಾವೇನು ಹೇಳಿದ್ವಿ, ಪೋಷಕಾಂಶಗಳ ಮಿಶ್ರಣ ಅಂತ ಏನು ಕರಿತೀವಿ, ಆ ಮಿನರಲ್ ಮಿಕ್ಸ್ಚರ್ ಅನ್ನ ಕೂಡ ಒಂದು ಪಶುಪಾಲನಾ ಇಲಾಖೆಯ ಮುಖಾಂತರ ರೈತರಿಗೆ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಅನುಕೂಲವನ್ನು ಮಾಡಿಕೊಡ್ಲಾಗಿದೆ. ಮತ್ತು ಈಗಾಗಲೇ ತಾವು ನೆನಪಿಸ್ದಂಗೆ ಸಾಕಷ್ಟು ಯಂತ್ರೋಪಕರಣಗಳು ಅಂತ ನಾವು ಹೇಳಿದ್ವಲ್ಲ, ನಾವು ಮಾತಾಡಿದಂಥ ಈ ಚಾಪರ್ ಇರ್ಬೋದು, ಅಥವಾ ಹಾಲು ಕರೆಯುವಂಥ ಮೆಷಿನ್ ಇರ್ಬೋದು, ಅಥವಾ ಇವನ್ ಕೊಟ್ಟಿಗೆಯನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಒಂದು ಅವಕಾಶವನ್ನು, ಒಂದು ಸವಲತ್ತನ್ನು ಕೊಡುವಂಥ ಹಲವಾರು ಯೋಜನೆಗಳಿದ್ದಾವೆ. ಯಾಕಂದರೆ ಭಾಳಷ್ಟು ರೈತರು ಏನು ಮಾಡ್ತಾರೆ, ಕೊಟ್ಟಿಗೆಗಳಿಲ್ಲದೇ ಬೇಸಿಗೆನಲ್ಲೂ ಕೂಡ ಓಪನ್ ಕಂಡೀಷನಲ್ಲಿ ದನಕರುಗಳನ್ನ ಕಟ್ಟಾಕುವಂಥ ಪರಿಸ್ಥಿತಿ ಇರುತ್ತೆ. ಅಂಥ ರೈತ ಬಾಂಧವರು ಕೊಟ್ಟಿಗೆ ಯೋಜನೆಯನ್ನು ತಗೊಳ್ಳೋದ್ರ ಮುಖಾಂತರ ಅಲ್ಲಿ ನಿಮ್ಗೆ ಒಂದು 50,000 ರೂಪಾಯಿ ಅನುದಾನ ಕೂಡ ರೈತ ಬಾಂಧವರಿಗೆ ಲಭ್ಯತೆ ಇರುತ್ತೆ. ಅದನ್ನು ಬಳಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ಕೊಟ್ಟಿಗೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರಾಸುಗಳಿಗೆ ಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬೋದಾಗಿದೆ. ಅದಕ್ಕೆ ಆದಷ್ಟು ರೈತ ಬಾಂಧವರು ಕೃಷಿ ಇಲಾಖೆಯಲ್ಲಿ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಅಥವಾ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಇರ್ಬೋದು, ಅಥವಾ ಪಶುಪಾಲನಾ ಇಲಾಖೆ ತಾಲೂಕು ಮಟ್ಟದಲ್ಲಿ ಪಶುಪಾಲನಾ ಇಲಾಖೆ ಏನಿರುತ್ತೆ, ವೆಟರ್ನರಿ ಡಿಪಾರ್ಟ್ಮೆಂಟ್ ಏನಿರುತ್ತೆ, ಸೊ ಅಲ್ಲಿ ಅನಿಮಲ್ ಸೈನ್ಸ್ ಅಥವಾ ವೆಟರ್ನರಿ ಡಿಪಾರ್ಟ್ಮೆಂಟನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ, ಅಥವಾ ಈವನ್ KMF ನಮ್ಮ ಮಿಲ್ಕ್ ಫೆಡರೇಷನ್ ಏನಿದೆ, ಸೊ ಮಿಲ್ಕ್ ಫೆಡರೇಷನ್ನು ಕೂಡ ಸಾಕಷ್ಟು ಸೌಲಭ್ಯಗಳನ್ನು ರೈತ ಬಾಂಧವರಿಗೆ ನೀಡ್ತಾ ಬಂದಿದೆ. ಇದ್ರ ಜೊತೆಗೆ ಇವನ್ ವೈದ್ಯಕೀಯ ಸೌಲಭ್ಯ, ರಾಸುಗಳಿಗೆ ವೈದ್ಯಕೀಯ ಸೌಲಭ್ಯಕ್ಕೋಸ್ಕರ ಈ ರೂಟ್ ಡಾಕ್ಟರ್ಗಳಿರ್ಬೋದು, ಅಥವಾ ಅಲ್ಲಲ್ಲಿ ವೆಟರ್ನರಿ ಡಾಕ್ಟರ್ಸ್ ಇರ್ಬೋದು, ಸೊ ಅವ್ರನ್ನ ಕೂಡ ಆ ಒಂದು ವೈದ್ಯಕೀಯ ಸೌಲಭ್ಯವನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ರೈತರಿಗೆ ನೀಡ್ತಾ ಇದೆ. ಈ ಹವಾಮಾನ ಮುನ್ಸೂಚನೆ ರೈತರಿಗೆ ಒಂದು ಸರಳವಾಗಿ ಸಿಗ್ತಾ ಇದೆಯಾ, ಸರಳ ಭಾಷೆಯಲ್ಲಿ ಸಿಗ್ತಾ ಇದೆಯಾ ಅಂತ ಹೇಳಿ? ಖಂಡಿತ. ಈಗ ಹವಾಮಾನ ಮುನ್ಸೂಚನೆ ಮತ್ತು ಅದಕ್ಕೆ ಬೇಕಾದಂಥ ಕೃಷಿ ಸಲಹೆಯನ್ನು ಎರಡನ್ನೂ ಕೂಡ ನಾವು ಡಿಜಿಟಲ್ ಮುಖಾಂತರ ರೈತ ಬಾಂಧವರಿಗೆ ತಲುಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾರತ ಹವಾಮಾನ ಇಲಾಖೆ, ಇಂಡಿಯಾ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ, ಇಂಡಿಯಾ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟು ಪ್ರತಿ ತಾಲೂಕು ಮಟ್ಟದಲ್ಲಿ ರೈತ ಬಾಂಧವರಿಗೆ ಹವಾಮಾನ ಮುನ್ಸೂಚನೆಯನ್ನು ತಿಳಿಸುವಂಥ ಒಂದು ಮುನ್ಸೂಚನೆ ಮತ್ತು ಅದಕ್ಕೆ ಬೇಕಾದಂಥ ಪೂರಕವಾದಂಥ ಕೃಷಿ ಸಲಹೆಗಳನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು GKMS ಅಂತಕ್ಕಂಥ ಒಂದು ಯೋಜನೆಯಡಿ ಮಾಡ್ತಾ ಇದ್ದಾರೆ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಅಂತಕ್ಕಂಥ ಒಂದು ಯೋಜನೆ. ಈ ಯೋಜನೆಯಲ್ಲಿ ಆ ಸಂದರ್ಭದಲ್ಲಿ ಅಂದರೆ ಕಳೆದ ಒಂದು ವಾರದಲ್ಲಿ ಆಗಿರ್ತಕ್ಕಂಥ ವಾತಾವರಣದ ಸನ್ನಿವೇಶ, ಮಳೆ ಮತ್ತು ಉಷ್ಣಾಂಶ ಇರ್ಬೋದು, ಮತ್ತೆ ಮುಂದಿನ ಮುನ್ಸೂಚನೆ ಏನಿದೆ ಅವೆರಡನ್ನು ಪರಿಗಣಿಸಿ ವಿವಿಧ ಆ ಒಂದು ತಾಲೂಕಿನ ಮುಖ್ಯ ಬೆಳೆಗಳು ಮತ್ತು ಮುಖ್ಯ ರಾಸುಗಳಿಗೆ ಏನೇನು ಕ್ರಮವನ್ನು ಅನುಸರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ವಾಟ್ಸಾಪ್ ಗ್ರೂಪ್ನ ಮುಖಾಂತರ ಮಾಹಿತಿಯನ್ನು ತಲುಪಿಸುವಂಥ ಕಾರ್ಯಗಳನ್ನ ಮಾಡ್ತಾ ಇದೆ. ಇದ್ರ ಜೊತೆಗೆ ಮೇಘದೂತ ಅಂತಕ್ಕಂಥ ಒಂದು ಮೊಬೈಲ್ ಅಪ್ಲಿಕೇಶನ್ನ ಮುಖಾಂತರ ಈ ಹವಾಮಾನದ ಮಾಹಿತಿಯನ್ನು ರೈತರಿಗೆ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ರಾಜ್ಯ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ, ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಂತ ಏನಿದೆ, ಸೊ ರಾಜ್ಯ ಮಟ್ಟದಲ್ಲಿ ಅದು ಪಂಚಾಯಿತಿ ಮಟ್ಟದಲ್ಲಿ ರೈತರಿಗೆ ಮಳೆಯ ಮಾಹಿತಿ ಮತ್ತು ವಾತಾವರಣದ ವಿವಿಧ ಅಂಶಗಳ ಮಾಹಿತಿಯನ್ನು ಮಾಡೋದಕ್ಕೆ
ಒಂದು ವರುಣ ಮಿತ್ರ ಅಂತಕ್ಕಂಥ 24/7 ಕಾಲ್ ಸೆಂಟರ್ ಇದೆ ಆ್ಯಕ್ಚುಲಿ. ಸೊ ಆ ಕಾಲ್ ಸೆಂಟರ್ಗೆ ಯಾವ ರೈತ ಬಾಂಧವರು ಒಮ್ಮೆ ಕಾಲ್ ಮಾಡ್ತಾರೋ, ಕರೆಯನ್ನು ಮಾಡಿದ ನಂತರ ಅವರ ಒಂದು ಡೇಟಾ ಬೇಸ್ ಅಲ್ಲೇ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಅವ್ರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಒಂದು ಪಂಚಾಯಿತಿ ಅಥವಾ ಅವರ ಒಂದು ಊರಿನ ವ್ಯಾಪ್ತಿಗೆ ಪೂರಕವಾದಂಥ ಮುನ್ಸೂಚನೆ ಮತ್ತು ಅದಕ್ಕೆ ಕೃಷಿ ಸಲಹೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ರಾಜ್ಯದಲ್ಲಿ ಆಲ್ಮೋಸ್ಟ್ ಪ್ರತಿ ವರ್ಷ ಸುಮಾರು 80 ಲಕ್ಷ ಕರೆಗಳು ಆ ಒಂದು ಕೇಂದ್ರಕ್ಕೆ ಪ್ರತಿ ವರ್ಷ ಬರ್ತಾ ಇದ್ದಾವೆ. ಸಾಕಷ್ಟು ರೈತ ಬಾಂಧವರು ಆ ಒಂದು ಕೇಂದ್ರದ ಇದನ್ನು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಇನ್ನೂ ಕೆಲವು ರೈತ ಬಾಂಧವರಿಗೆ ಯಾರಿಗೆ ಒಂದು ಆ ಮಾಹಿತಿ ಗೊತ್ತಿಲ್ವೋ, ಸೊ ಅವರನ್ನು ಆ ಒಂದು ಇದರಲ್ಲಿ ನೋಂದಾಯಿಸ್ಕೊಳ್ಳೋದ್ರ ಮುಖಾಂತರ ನಾವು ಆ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ರೈತ ಬಾಂಧವರು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಮುಂದಿನ 10 ವರ್ಷದಲ್ಲಿ ಈ ಹವಾಮಾನ ವೈಪರೀತ್ಯ ಬದಲಾವಣೆಗೆ ನಿಜವಾಗ್ಲೂ ನಮ್ಮ ರೈತರು ಹೊಂದ್ಕೊಳ್ಬಹುದಾ ಅಂತ ಹೇಳಿ? ಖಂಡಿತ ರೈತ ಬಾಂಧವರು ನಮ್ಮ ಮುಂದಿನ ಜೀವನದಲ್ಲಿ, ಯಾಕಂದ್ರೆ ಕೃಷಿಗೆ ಪರ್ಯಾಯ ಇಲ್ಲ. ಯಾಕೆ ನಾವು ಈ ಬೇರೆ ಏನಾದರೂ ಬೇಕಾದ್ರೂ ಮೆಷಿನಲ್ಲಿ ಉತ್ಪಾದನೆ ಮಾಡ್ಬೋದು, ಆದರೆ ಆಹಾರವನ್ನು ನಮ್ಮ ಭೂಮಿ ಅಥವಾ ಗಿಡದಿಂದಲೇ ನಾವು ತಗೋಬೇಕಾಗುತ್ತೆ ಆ್ಯಕ್ಚುಲಿ. ಸೊ ಆ ನಿಟ್ಟಿನಲ್ಲಿ ಈ ವಾತಾವರಣ ಬದಲಾಗುವಂಥ ಸಂದರ್ಭದಲ್ಲಿ ನಾವು ನಮ್ಮ ಮನೆಯಲ್ಲಿ ಬೇಕಾದ್ರೆ AC ಹಾಕೊಂಡು ನಮ್ಮ ರೂಮನ್ನು ತಂಪು ಮಾಡ್ಕೋಬೋದು, ಆದರೆ ನಮ್ಮ ಎಂಟೈರ್ ವಾತಾವರಣ ತಂಪು ಮಾಡುವಂಥ ಕ್ರಿಯೆಯನ್ನು ಯಾವುದೇ ಮೆಷಿನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ದೀರ್ಘಾವಧಿ ಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ದೀರ್ಘಾವಧಿ ಕ್ರಮಗಳು ಅಂತ ಬಹುಶಃ ನಾವು ಹೇಳಿದರೆ ಈ ವಾತಾವರಣದ ವೈಪರೀತ್ಯ ಅಥವಾ ಈ ಹೆಚ್ಚಿನ ತಾಪಮಾನ ಏನಿದೆ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಪರಿಸರದ ಅಸಮತೋಲನ. ಬಹುಶಃ ನೀವು ನೋಡ್ಬೋದು, ಎಲ್ಲಿ ಕಾಡಿದೆಯೋ, ಎಲ್ಲಿ ಗಿಡ ಮರಗಳು ಏರಳವಾಗಿದೆಯೋ, ಗಿಡ ಮರಗಳು ಏರಳವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಮಗೆ ಉಷ್ಣಾಂಶ ಓಪನ್ ಸಿಚುಯೇಷನ್ಗೆ ಹೋಲಿಸಿದಾಗ 2ರಿಂದ 3 ಡಿಗ್ರಿಯಷ್ಟು ಟೆಂಪ್ರೇಚರು ಕಡಿಮೆ ಇರುತ್ತೆ. ಆ್ಯಕ್ಚುಲಿ ಉಷ್ಣಾಂಶ ಕಮ್ಮಿ ಇರುತ್ತೆ. ಉದಾಹರಣೆಗೆ ನಮ್ಮ JKVK ಕ್ಯಾಂಪಸ್ಗೆ ಬಂದರೆ ಅಥವಾ ನಮ್ಮ IISc ಕ್ಯಾಂಪಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ, ಆ ಕ್ಯಾಂಪಸ್ ಒಳಗಡೆ ನಾವು ಎಂಟರ್ ಆದ್ವಿ ಅಂತಂದರೆ ಅಲ್ಲಿರ್ತಕ್ಕಂಥ ವೆಜಿಟೇಷನನ್ನು ಇದು ಮಾಡಿದಾಗ ನಿಮಗೆ 2ರಿಂದ 3 ಡಿಗ್ರಿ ಉಷ್ಣಾಂಶ ಕಮ್ಮಿ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಸೂರ್ಯನ ಕಿರಣಗಳು ಮೇಲಿಂದ ಬರ್ತಾವಲ್ಲ, ಮೇಲಿಂದ ಬಂದಂಥ ಕಿರಣಗಳು ಭೂಮಿ ಮೇಲೆ ಬಿದ್ದು ಭೂಮಿಯಿಂದ ಬಿಸಿ ಗಾಳಿ ಹೊರಹೊಮ್ಮಬೇಕು ಆ್ಯಕ್ಚುಲಿ. ಸೊ ಈ ಸೂರ್ಯನ ಕಿರಣದಿಂದ ಬರ್ತಕ್ಕಂಥ ಕಿರಣಗಳನ್ನು, ಬಹುತೇಕ ಕಿರಣಗಳನ್ನ ಗಿಡ ಮರಗಳು ಮೇಲ್ಪಾದರದಲ್ಲೇ ಹೀರ್ಕಂತವೆ. ಅವು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಮಾಡಲಿಕ್ಕೆ, ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಅವು ಹೀರ್ಕಂತವೆ. ಹಾಗಾಗಿ ನಿಮ್ಮ ಭೂಮಿಯ ಮೇಲೆ ತಲುಪುವಂಥ ಕಿರಣಗಳ ಪ್ರಮಾಣ ಕಮ್ಮಿ ಇರುತ್ತೆ. ಹಾಗಾಗಿ ನಮಗೆ ಉಷ್ಣಾಂಶ ತಗ್ಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಪರಿಸರದ ಸಮತೋಲನ ಅಂತ ಬಂದಾಗ ನಾವು ಕಾಡನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸೋದಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಕಾಡನ್ನು ಬೆಳೆಸೋದಕ್ಕೆ ಬಹುಶಃ ಈಗ ನಾಡಿಲ್ಲ, ಅಷ್ಟೊಂದು ಜಮೀನು ಭೂಮಿ ನಮಗೆ ಲಭ್ಯತೆ ಇರೋದಿಲ್ಲ. ಯಾಕಂದರೆ ನಮ್ಮ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ 33% ಅಷ್ಟು ಕಾಡಿತ್ತು ಆ್ಯಕ್ಚುಲಿ. ಈಗ ಆನ್ ರೆಕಾರ್ಡು 22% ಕಾಡಿದೆ. ಓಕೆ, ಅದರಲ್ಲೂ ಕೂಡ ಕಾಡಿನ ಮರಗಳ ತೀವ್ರತೆ ವಿರಳ ಅಂತ ಹೇಳ್ತೀವಲ್ಲ, ಸೊ ಡೆನ್ಸಿಟಿ ಅಂತ ಹೇಳ್ತೀವಲ್ಲ, ಗಿಡಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಈಗ ಇರುವಂಥ ಕಾಡು ಕೂಡ ಒತ್ತಾಗಿಲ್ಲ, ತೆಳುವಾಗಿದೆ. ಸೊ ಆ ಕಾರಣದಿಂದ ಏನಾಗ್ತಾ ಇದೆ, ನಾವು ಕಾಡನ್ನು, ಗಿಡ ಮರಗಳನ್ನು 33%ಗೆ ಹೆಚ್ಚಿಸಬೇಕು ಅಂತಂದರೆ ನಮ್ಗೆ ಆ ಥರದ ಭೂಮಿ ಫ್ರೀ ಆಗಿರ್ತಕ್ಕಂಥ ಭೂಮಿ ಲಭ್ಯತೆ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಕೃಷಿಕರು ಅಂತ ಯೋಚನೆ ಮಾಡಿದಾಗ ಕೃಷಿನಲ್ಲಿ ಕೃಷಿ ಅರಣ್ಯ ಪದ್ಧತಿ ಅಂತ ನಾವು ಹೇಳ್ತೀವಿ. ಗಿಡ ಮರಗಳೊಂದಿಗೆ ನಾವು ಕೃಷಿಯನ್ನು ಮಾಡುವಂಥ ಕ್ರಮಗಳು. ಈಗ ನಮ್ಮ ಹಿಂದಿನ ತಲೆಮಾರಿಗೆ ನೋಡೋದಾದರೆ, ನಾವು ಚಿಕ್ಕವರಾಗಿದ್ದಾಗ ಗಮನಿಸೋದಾದರೆ ನಮ್ಮ ಬದುಗಳ ಮೇಲೆ ಸಾಕಷ್ಟು ಮರಮುಟ್ಟುಗಳು ಇರ್ತಾ ಇದ್ದವು ಆ್ಯಕ್ಚುಲಿ. ಬಟ್ ಇವತ್ತೇನಾಗಿದೆ, ನಮ್ಮ ಬದುಗಳ ಮೇಲೆ ಮರಮುಟ್ಟೂ ಇಲ್ಲ. ನಮ್ಮ ಬದುಗಳು ಕೂಡ ಮೊದಲು ಸುಮಾರು 1 ಮೀಟರ್ 2 ಮೀಟರ್ ಅಗಲ ಇರ್ತಕ್ಕಂಥ ಬದುಗಳು ಈಗ ನಮ್ಗೆ ನಡ್ಕೊಂಡು ಹೋದರೆ ಡ್ಯಾನ್ಸ್ ಮಾಡಬೇಕು ಅನ್ನೋ ನಿಟ್ಟಿಗೆ ತಲುಪಿದಾವೆ ಆ್ಯಕ್ಚುಲಿ. ಸೊ ಆ ನಿಟ್ಟಿನಲ್ಲಿ ನಾವು ಮರಗಳು ನಮ್ಮ ಕೃಷಿ ಭೂಮಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣದ ಬಹುಪಾಲನ್ನು ಮರಗಳು ಎತ್ತರವಾಗಿರೋದ್ರಿಂದ ಬಹುಪಾಲನ್ನು ಅವು ಹೀರ್ಕೊಂಡು ತಂಪಾದ ಕಿರಣವನ್ನು ಭೂಮಿಗೆ ಬಡೋದಕ್ಕೆ ಅನುಕೂಲ ಆಗುತ್ತೆ. ಒಂದು. ಎರಡನೇದು, ಬಿಸಿ ಗಾಳಿ ಏನು ಮೇಲಿಂದ ಈ ಕಡೆಯಿಂದ ಬೀಸ್ತಾ ಇರುತ್ತೋ ಆ ಬದುಗಳ ಮೇಲೆ ಇದ್ದಾಗ ಬಿಸಿ ಗಾಳಿಯನ್ನು ತಡೆದು ಆ ಬಿಸಿ ಗಾಳಿಯನ್ನು ಮೇಲ್ಮುಖವಾಗಿ ಚಲಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಆ್ಯಕ್ಚುಲಿ. ಹಾಗಾದಾಗ ಈಗ ನಾವು ಮರದ ಕೆಳಗಡೆ ಕೂತ್ಕೊಂಡ್ರೆ ಅಥವಾ ಮರದ ನೆರಳಲ್ಲಿ ಕೂತ್ಕೊಂಡಾಗ ನಮಗೆ ತಂಪು ಅನಿಸುತ್ತೆ ಆ್ಯಕ್ಚುಲಿ. ಸೊ ಆ ರೀತಿಯ ಒಂದು ವಾತಾವರಣ ನಮ್ಮ ಗಿಡಗಳಿಗೂ ಕೂಡ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಕೃಷಿ ಅರಣ್ಯ ಪದ್ಧತಿಗೆ, ಮರಗಳ ಆಧಾರಿತ ಕೃಷಿ ಪದ್ಧತಿಗೆ ರೈತ ಬಾಂಧವರು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಒಂದು. ಎರಡನೇದು, ಈ ಉಷ್ಣಾಂಶದ ಬಾಧೆ ಜಾಸ್ತಿ ಆಗೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂದರೆ ಮಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗ್ತಾ ಇರ್ತಕ್ಕಂಥ ಪ್ರಮಾಣ. ಮಣ್ಣಲ್ಲಿ ತೇವ ಇದ್ರೆ ಏನಾಗುತ್ತೆ, ಸೂರ್ಯನ ಕಿರಣ ಬಂದ್ರೂ ಕೂಡ ಅದು ಹೀರ್ಕೊಂಡಾಗ ತಂಪಾಗೇ ಇರುತ್ತೆ ಆ್ಯಕ್ಚುಲಿ. ಸೊ ತೇವಾಂಶ ಕಮ್ಮಿ ಆದಾಗ ಅದರಿಂದ ಪ್ರತಿಫಲಿಸ್ತಕ್ಕಂಥ ಬಿಸಿ ಗಾಳಿ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಸೊ ಈಗೇನಾಗ್ತಾ ಇದೆ, ತೇವಾಂಶ ಕಡಿಮೆ ಇರೋದ್ರಿಂದ ಆ ಬಿಸಿ ಗಾಳಿ ಮೇಲ್ಮುಖವಾಗಿ ಹೊರಹೊಮ್ಮತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಣ್ಣಿನಲ್ಲಿ ತೇವಾಂಶ ಸಂರಕ್ಷಣೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಅದರಲ್ಲೂ ಕೂಡ ಅಂತರ್ಜಲವನ್ನು ಮರುಪೂರ್ಣ ಮಾಡಿಸೋ ನಿಟ್ಟಿನಲ್ಲಿ ರೈತ ಬಾಂಧವರು ಸಾಕಷ್ಟು ಕ್ರಮಗಳನ್ನು ಅನುಸರಿಸಲಿಕ್ಕೆ ಸಾಧ್ಯತೆ ಇದೆ.
ಅಂತರ್ಜಲವನ್ನು ಸುಧಾರಿಸುವ ನಿಟ್ಟಿನಲ್ಲಿ ರೈತ ಬಾಂಧವರು ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನೀವು ಮುಖ್ಯಸ್ಥರಾಗಿ ಕೃಷಿ ವಿದ್ಯಾಲಯದಲ್ಲಿ ರೈತರಿಗೆ ಯಾವ ರೀತಿ ಸಲಹೆಯನ್ನ ಕೊಡ್ತೀರಾ? ಅಂದ್ರೆ ನೀವು ಬೆಳೆಗಳ ಬಗ್ಗೆ ಹೇಳುವಾಗ ಒಂದು ಕಡೆ ಬೆಳೆ ಒಣಗೋದಕ್ಕೆ ಒಂದಷ್ಟು ಬೆಳೆಗಳ ಕಾರಣ ಇದೆ, ಅಂದ್ರೆ ಆ ಬೆಳೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು ಅಂತ ಹೇಳ್ತಿದ್ರೆ, ಈ ಮೇ ಬಿಸಿಲು ಸಂದರ್ಭದಲ್ಲಿ ಯಾವ ಬೆಳೆಗಳ ಮೇಲೆ ಇವರು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅಂತ? ಈ ಮೇ ತಿಂಗಳಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಕಡಿಮೆ ನೀರಿನ ಬೇಡಿಕೆ ಇರತಕ್ಕಂಥ ಬೆಳೆಗೆ ಹೆಚ್ಚಿನ ಒತ್ತನ್ನು ಕೊಡಿ ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ಕೆಲವೊಂದು ಕೃಷ್ಣ ಮತ್ತು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ಎಡ್ ರೀಚಲ್ಲಿ ಪರವಾಗಿಲ್ಲ, ತಳ ಭಾಗದಲ್ಲಿ ಪರವಾಗಿಲ್ಲ, ಕೊನೆಯ ಭಾಗದಲ್ಲಿ ಬಂದಾಗ ಅಲ್ಲೂ ಕೂಡ ರೈತ ಬಾಂಧವರು ನಾನು ಭತ್ತವನ್ನೇ ಬೆಳಿಬೇಕು ಅಂತಂದ್ರೆ ಅಲ್ಲೇನಾಗುತ್ತೆ, ಆ್ಯಕ್ಚುಲಿ ನೀರಿನ ಕೊರತೆಯಾಗಿ ರೈತ ಕೈ ಸುಟ್ಕೊಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಕೊನೆಯ ಭಾಗದಲ್ಲಿರ್ತಕ್ಕಂಥ ರೈತ ಬಾಂಧವರು ನೀರಿನ ಅಭಾವವನ್ನು ಪರಿಗಣಿಸಿ ಭತ್ತದ ಬೆಳೆಯನ್ನು ನಷ್ಟನ ಮಾಡ್ಕೋತಾರೆ. ಆ್ಯಕ್ಚುಲಿ ಅದ್ರ ಬದಲು ಪರ್ಯಾಯವಾಗಿ ಭೂಮಿಯ ಆರೋಗ್ಯವನ್ನು ಸುಧಾರಿಸೋ ನಿಟ್ಟಿನಲ್ಲಿ ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳು ಹೆಚ್ಚಿನ ಪರಿಣಾಮಕಾರಿಯಾಗಿರ್ತವೆ. ಆ ಥರ ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳು ಸಿರಿಧಾನ್ಯಗಳು, ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಸಿರಿಧಾನ್ಯಗಳು, ಎಣ್ಣೆ ಕಾಳಿಗೆ ಈಗ ಬಹಳ ಬೇಡಿಕೆ ಇದೆ. ಯುಕ್ರೇನ್ ಯುದ್ಧ ಆದ ನಂತರ ನಮಗೆ ಸೂರ್ಯಕಾಂತಿಯ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಣ್ಣೆಯ ಲಭ್ಯತೆ ಕಡಿಮೆ ಆಗ್ತಾರಿಂದ ಎಣ್ಣೆ ಕಾಳಿನ ಬೇಡಿಕೆಯನ್ನು ಜಾಸ್ತಿ ಇದೆ. ಸೊ ಎಣ್ಣೆ ಕಾಳಿನ ಬೆಳೆಗಳು ಕೂಡ ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಬೆಳೆಗಳಾಗಿರೋದ್ರಿಂದ ಆ ಥರದ ಒಂದು ಬೆಳೆಗಳಿಗೆ ರೈತ ಬಾಂಧವರು ಹೆಚ್ಚಿನ ಒತ್ತನ್ನು ಕೊಡೋದಕ್ಕೆ ಗಮನ ಹರಿಸಬೇಕಾಗತ್ತೆ. ರೈತ ಬಾಂಧವರು ಸಮಗ್ರ ಕೃಷಿ ಪದ್ಧತಿ ಅಂತ ನಾವು ಹೇಳ್ತೀವಿ. ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಒಂದೇ ಬೆಳೆಯನ್ನ ರೈತ ಬಾಂಧವರು ನಂಬ್ಕೊಂಡು ಬದುಕೋದ್ರ ಬದಲಾಗಿ ಅವರ ಬೆಳೆಯನ್ನ ವೈವಿಧ್ಯತೆಮಯನ ಕಾಪಾಡ್ಕೊಳ್ತಕ್ಕಂಥದ್ದು. ಒಂದು ಬೆಳೆಯನ್ನು ಬೆಳೆ ಬದಲು 2-3 ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಒಂದಷ್ಟು ರಾಸುಗಳನ್ನು ತನ್ನ ಇದರಲ್ಲಿ ಸೇರಿಸ್ಕೊಂಡ ಅಂತಂದ್ರೆ ಈ ಥರದ ವೈಪರೀತ್ಯಗಳಿಂದ ಒಂದು ಬೆಳೆ ಅಥವಾ ಒಂದು ಕಸುಬಿನಿಂದ ಏನಾದರೂ ಒಂದಷ್ಟು ನಷ್ಟ ಬಂದ್ರೂ ಕೂಡ ಉಳಿದಂಥ ಮತ್ತೊಂದು ಕಸುಬಿನಿಂದ ರೈತನಿಗೆ ಒಂದಷ್ಟು ಆದಾಯ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರೈತ ಬಾಂಧವರು ಪ್ರಮುಖವಾಗಿ, ಅದರಲ್ಲೂ ಈ ವರ್ಷ ನನ್ನ ಒಂದು ಕೋರಿಕೆ ರೈತ ಬಾಂಧವರಲ್ಲಿ ಈ ಬೆಳೆ ವಿಮೆ ಅಂತಿದೆ, ಕೃಷಿ ಅಗ್ರಿಕಲ್ಚರ್ ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್. ರೈತ ಬಾಂಧವರು ಈ ವರ್ಷ ಎಲ್ನಿನೋ ಅಂತಕ್ಕಂಥ ಒಂದು ಪ್ರಕ್ರಿಯೆ ಬರ್ತಾ ಇರೋ ಕಾರಣದಿಂದ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಅಂತಕ್ಕಂಥ ಸೂಚನೆಯೂ ಇದೆ, ಉಷ್ಣಾಂಶದ ಏರಿಕೆಯ ಸೂಚನೆ ಕೂಡ ಇದೆ. ಸೊ ಈ 2 ಅಂಶಗಳನ್ನು ಪರಿಗಣಿಸಿ ತಾವು ಇಡ್ತಕ್ಕಂಥ ಬೆಳೆಗಳನ್ನು ಖಂಡಿತ ಬೆಳೆ ವಿಮೆ ಯೋಜನೆಯಡಿ ನೋಂದಾಯಿಸುವುದರ ಮುಖಾಂತರ ಯಾವುದೇ ರೀತಿಯ ವೈಪರೀತ್ಯ ಆದ ಸಂದರ್ಭದಲ್ಲಿ ಒಂದು ವಿಮೆ ಹಣವನ್ನು ಪಡೆದುಕೊಂಡು ರೈತ ಬಾಂಧವರು ಸಂತುಷ್ಟವಾದ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬೆಳೆ ವಿಮೆಗೆ ನೋಂದಾಯಿಸಿ ಅಂತಕ್ಕಂಥ ಒಂದು ಕೋರಿಕೆಯನ್ನು ನಾನು ರೈತ ಬಾಂಧವರಿಗೆ ಈ ಮೂಲಕ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಇಷ್ಟೊತ್ತು ಸವಿಸ್ತಾರವಾಗಿ ಈ ಕೃಷಿ ಬಗ್ಗೆ ಮತ್ತು ರೈತರ ಸಲಹೆಯನ್ನು ನೀವು ನೀಡ್ತಾ ಇದ್ರಿ. ತುಂಬ ಹೃದಯದ ಧನ್ಯವಾದ ಸರ್. ಧನ್ಯವಾದ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸ್ ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ.